ಹಾಯ್ ಸ್ನೇಹಿತರೆ, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಂಟಿನ್ಯೂ ಆಗಿರೋಂಥ ಬ್ಲಾಗನ್ನು ನಾನು ಈ ವಿಡಿಯೋದೊಳಗೆ ಶೇರ್ ಮಾಡಕತ್ತೀನಿ ನೋಡ್ರಿ ಫ್ರೆಂಡ್ಸ. ಬರ್ರಿ ವಿಡಿಯೋನ ಕೊನೆ ತನವರೆಗೂ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಏನು ಮಾಡಿದ್ದೀವಿ ಶಾಪಿಂಗ್ ಅಂತೇಳಿ ಕೇಸಿ ಈ ವಿಡಿಯೋದೊಳಗೆ ಶೇರ್ ಮಾಡೀನಿ. ಮನೆಗೆ ಬಂದು ನೋಡ್ರಿ ಫ್ರೆಂಡ್ಸ, ಏನು ನಾವು ಅನ್ಕೊಂಡಂಗೆ ಪಟಪಟ ಏನು ಸಿಗಲೇ ಇಲ್ರಿ. ಫುಲ್ ಬೇಜಾರಾಗ್ಬಿಡ್ತು. ಹಂಗೆ ವಿಡಿಯೋನ ಜಾಸ್ತಿ ಮಾಡಕ್ಕೆ ಹೋಗಿಲ್ಲ, ಏನಿಲ್ಲ, ಏನು ತಂದೀವಿ ಏನಿಲ್ಲ ಅಂತ ನಿಮ್ಮ ಮಾತು ತೋರಿಸ್ತೀನಿ ನಾನು. ಯಜಮಾನ್ರೆ ಈಗ ರಾತ್ರಿ ಲೇಟಾಗಿ ಊಟ ಮಾಡ್ಯಾರ್ರಿ ಅವರು. ಹಂಗದಕ್ಕಂತೇಳಿ ಮತ್ತು ಅವರು ಇಲ್ಲ ಬಿಡು, ನಂಗೆ ಅಶ್ವಿನೇ ಇಲ್ಲ, ನಾವು ಊಟ ಮಾಡಂಗಿಲ್ಲ, ನಿಮ್ಮದು ನೀವು ಉಂಡು ಕೂತ್ಬಿಡ್ರಿ ಅಂದ್ರೆ ನೀವು ಉಣ್ರಿ, ಲೇಟ್ ಆಗುತ್ತಾ, ನಂಗೆ ಅದಿ ಕಾಯ್ಬೇಡ್ರಿ ಅಂದರು. ಅದಕ್ಕಂತೇಳಿ ಈಗ ಅನ್ನ ಐತ್ರಿ. ಮಧ್ಯಾಹ್ನ ಅನ್ನ ಯಾರು ಉಣ್ಲೇ ಇಲ್ಲ ಹೆಚ್ಚ. ಅದ ಅನ್ನನ ಈಗ ಒಗ್ಗರಣೆ ಹಾಕೀನಿ. ಇನ್ನು ಚಪಾತಿ ಪಲ್ಯ ಐತ್ರಿ ಸ್ವಲ್ಪ ಸಾಕ್ರಿ. ಮಕ್ಕಳಿಗೆ ನೀವು ಚಪಾತಿನೇ ಬ್ಯಾಡ ಸದ್ಯಕ್ಕೆ. ಬೇಕಂದ್ರೆ ಪಲ್ಯ ಉಂಟಾನೆ ಏನು ಮಾಡ್ತೇನೆ ಕೇಳ್ಬೇಕು. ಒಂದು ಹಾಲ ಚಪಾತಿ ಬೇಕು, ಹಾಲ ಬಾಳೆಹಣ್ಣು ಅದ ನೋಡ್ರಿ. ನಾನಿನ್ನು ಉಪವಾಸ ಇದ್ದೀನ್ರಿ. ಚಪಾತಿ ಸಾರಿ, ನಾನು ಬಾಳೆಹಣ್ಣು ತೊಗೊಂಬಂದ್ಮೇಲೆ ನಾನು ತಿನ್ಲೇ ಇಲ್ಲ. ಚಂದನ ತಂದ್ಕೊಟ್ರು ಏನಕ್ಕಿದ್ದಿಲ್ಲ, ಸಂಜೆ ಮಾಡಿ ತಂದ್ಕೊಟ್ರು ಅದು ನನಗೆ ತಿನ್ಬೇಕಂತ ಅನಿಸ್ತೇ ಇಲ್ಲ. ಯಾಕಂದ್ರೆ ಫುಲ್ ಸ್ವೀಟ್ ಆದಂಗೆ ಆಗ್ಬಿಟ್ಟಿತ್ತು. ನನಗೆ ಇಷ್ಟೇ ಚಾ ಕುಡ್ದೀನಿ, ಒಂದು ಶೇಂಗಾ ಉಂಡಿ ತಿಂದಿನಿ ಅಂದ್ರೂ ತಲೆನೂ ಸುತ್ತ ಮತ್ತೆ ಬಾಳೆಹಣ್ಣು ಸ್ವೀಟು ಹೋಗ್ಲೇ ಇಲ್ಲ. ಹಂಗಾಗಿ ಸಾಯಂಕಾಲ ಇದು ಮಾಡಿದೆ ಬಗರ್ವಾನ. ಏನು ತಿಂದೇ ಇಲ್ರು, ಹಂಗೆ ಇಟ್ರ ಬಾಳೆಹಣ್ಣ. ಈಗ ಒಂದಿಷ್ಟು ಅನ್ನ ಉಂಡು ಬಾಳೆಹಣ್ಣು ತಿಂದ್ರೆ ಪರವಾಗಿಲ್ಲ, ನಡೀತೈತಿ. ಚಪಾತಿನದು ಏನು ತಿಂತಾರೋ ತಿನ್ನಲ್ಲ, ಅವ್ರ ಇಷ್ಟ. ಸದ್ಯಕ್ಕೆ ಒಗ್ಗರಣೆ ಹಾಕಿ ನೋಡ್ರಿ. ಚಿತ್ರಾನ್ನ ಮಾಡೀನಿ. ಸಾಯಂಕಾಲ ಚಹಾ ಕುಡಿಲಿಲ್ರಿ, ಹಂಗೆ ಗಡಬಡ ಮಾಡಿ ಹೋದ್ವಿ. ಯಾಕಪ್ಪ ಎಲ್ಲಿದು ಉಪವಾಸ ಮಾಡಿ ನಡಿ. ಮುಂಜಾನೆ ನಾಷ್ಟ ಮಾಡಿ ಮಧ್ಯಾಹ್ನ ಊಟ ಮಾಡಿ ಉಪವಾಸ ಮಾಡ್ದಾನಂತ್ರಿ. ಮತ್ತೇನ್ ತಿತ್ತಿ? ಏನ್ ಚಪಾತಿ ಬಾಜಿ ಬಾಳೆಹಣ್ಣು ಹಾಲು ಏನ್ ಮುಂತೀವ್ನು ರಸ ಐತ್ ನೋಡಿನ. ಮಾಯಣ್ಣ ಸಿಕ್ಕಣ್ಣೆ ಐತ್ ನಾವು. ಹೌದಿವ, ಇದು ಪಲ್ಯ ಒಂದೆಲ್ಲ ಕಡೆ ಹೊರಡಕತ್ತೈತಿ. ಎಲ್ಲ ಮುಚ್ಚಿಟ್ರು ಅಂಜಿಕೆ ಬರುತ್ತ್ರಿ ಇದು ಅಲ್ಲಿ ಸಂಬಂಧ. ನಡ್ರಿ ಬಿಸಿ ಬಿಸಿ ಐತಿ, ಉಣ್ಣ ನಡ್ರಿ. ಎಲ್ರಿ ಒಳಗೆ ಕುಂದು ಊಟ ಮಾಡತ್ತೀವಿ ನೋಡ್ರಿ ಮಸ್ತಿಗೆ. ಇಟ್ಟತನ ತಿರ್ಗಾಡ್ ಬಂದಿರಿ, ಸುಮ್ ಕುಂದ್ರಿ ಈಗ ಮನ್ಯಾಗ. ಸದ್ಯಕ್ಕೆ ನೋಡ್ರಿ ಇಲ್ಲೇ ನಾನು ಸ್ವಲ್ಪ ಪಲ್ಯ ಉಳ್ದೈತಲ್ಲ, ಚಪಾತಿ ಉಣ್ಲಿಲ್ರಿ. ಇನ್ನೇ ಅನ್ನ ತೊಗೊಂಡು ಇಲ್ಲೇ ಕೂತೀನಿ ನೋಡ್ರಿ ಫ್ರೆಂಡ್ಸ್. ಆರಾಮ್ ಸಿರಿ ಗ್ಯಾಲ್ರಿ ನೋಡ್ಕೊತ ನೋಡ್ರಿ. ಚಂದಪ್ಪ ಇಲ್ಲಿನೂ ಕಾಣಿಸ್ತಾ ನೋಡ್ರಿ ಗ್ಯಾಲ್ರಿಯಿಂದ. ಆ ಮನೆಗಂತ್ರ ಫುಲ್ಲು ಚಂದಬ್ಬ. ನಮ್ಮ ಮಾರಿ ಮ್ಯಾಗ ಏನಂತ್ರಿ ಹೊಳಿತಿದ್ದ. ಇಲ್ಲಿ ಹಿಂಗೆ ಬಗ್ಗೆ ನೋಡ್ಬೇಕಾಗ್ತೈತಿ ನೋಡ್ರಿ. ಬಟ್ ಆದ್ರೂ ಪರವಾಗಿಲ್ರಿ, ಕಾಣಿಸ್ತಾನ. ಆ ಕಡೆಲ್ದಾರಿ ಕಾಣಿಸಂಗಿಲ್ಲ. ನೆಕ್ಸ್ಟ್ ಡೇ ಬೆಳಿಗ್ಗೆ ವಿಡಿಯೋನ ಶುರು ಮಾಡಕತ್ತೀನಿ ನೋಡ್ರಿ ಫ್ರೆಂಡ್ಸ. ಇವಾಗ ಉತ್ತಪ್ಪ ಮಾಡಿ ನೋಡ್ರಿ 2 ಹಾಕಿನಿ, ಇನ್ನೊಂದು ಇಲ್ಲಿ ಐತಿ. ಸೊ ಯಜಮಾನ್ರು ಕೂಡ ನಾಷ್ಟ ಮಾಡಿ ಹೋದ್ರು, ಚಹಾ ಮಾಡಿಲ್ಲ. ಸೊ ಲೇಟ್ ಆಗ್ಯದ ಅಂತೇಳಿ ಮತ್ತೆ ಹಂಗೆ ಕೆಲ್ಸಕ್ಕೆ ಹೋಗ್ಯಾರ. ನಾಷ್ಟ ಮಾಡಿ ಅಲ್ಲಿ ದುಕಾನ್ದಾಗದು ಕುಡಿತಿರ್ತಾರೆ, ಈ ಗ್ಯಾಸ್ ಬಂದ್ ಮಾಡೋಣಂತ. ಸೊ ಬೆಳಗ್ಗೆ ಎದ್ದು ರೂಟೀನ್ ಶುರು ಆಗೈತೆ ನೋಡ್ರಿ. ಈಗ 3 ಜನ ನಾಷ್ಟ ಮಾಡ್ತೀವಿ. ಉತ್ತಪ್ಪ ಸಖತ್ತಾಗಿದ್ದಾವು. ಒಂದು ಹೊಸ ಹಾಕಿದ್ದೀನಿ ರೀ, ಸೈಡಿಗೆ ಎತ್ತಿಟ್ಟಿನಿ ಅದನ್ನು ಹಾಗೆ. ಆಮೇಲೆ ಕೂಡಿಗೆ ಹಪ್ಪಳಗಂತೆ ನೆನೆ ಇಟ್ಟೀನಿ. 3 ದಿನ ಆಯ್ತು ರೀ ನೆನೆ ಇಟ್ಟು. ಅವನು ಕೂಡ ಮತ್ತೊಂದು ಸರಿ ವಾಶ್ ಮಾಡಬೇಕು. ಸೊ ಉಳಿದು ಎಲ್ಲ ಬಂಡೆ ಇಲ್ಲಿ ಹಾಕಿ ನೋಡ್ರಿ ಫ್ರೆಂಡ್ಸ. ಗ್ಯಾಸ್ ಕಟ್ಟೆ ಅದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದು ಆಗೈತಿ. ನಾಷ್ಟ ಎಲ್ಲ ಯಜಮಾನ್ರಿಗೆ ಹಾಕ್ಕೊಟ್ಟು ನಮಗೆ ಹಾಕಿ ಈ ಸದ್ಯಕ್ಕೆ ಎಲ್ಲರೂ ನಾಷ್ಟ ಮಾಡಿಕೊಂಡು, ಚಹಾ ನನಗೂ ಇಲ್ಲರಿ, ನನಗೂ ಸ್ವಲ್ಪ ನಾಷ್ಟ ಆಗಂದು ಚಹಾ ಬೇಕು. ಸ್ನೇಹನ ಕಡೆಯಿಂದ ತರಿಸ್ತೀನಿ ಫ್ರೆಂಡ್ಸ. ಒಟ್ಟಿಗೆ ಕವಳ ಹಾಕಕತ್ತೈತಿ. ಏ ಪಿಲ್ಲಿ ಇವ ಅಂತ ಬರೀ ಕ್ಯಾಲೆಂಡರ್ ನೋಡೋದು, ಯಾವ ದಿನ ಏನೈತಿ ಯಾವ ದಿನ ಏನಿಲ್ಲ, ಬರೀ ಇದ ನೋಡೋದ ನನ್ನ ಮಗಂದಂತ್ರಿ ಕೆಲಸ. ಈ ಸದ್ಯಕ್ಕೆ ಮಗಳು ಹಾಲು ಕಸ ಬೆಳ್ಯಾಕತ್ತಾಳ್ರಿ ನೋಡ್ರಿ. ಹೊಲ್ದಾಗಿ ಕಸ ಬೆಳ್ಯಾಕತ್ತಾಳ. ನಾಷ್ಟ ಮಾಡಿ ಸಿಗ್ತೀವಿ. ಎಲ್ಲಿದ್ರಿ? ಕೂತಾರ ನೋಡ್ರಿ. ಸುಮ್ಮನೆ ಯಾಕೆ ಓದ್ತಿರ್ ಬಿಡ್ರಿ, ಬಿಸಿಲೈತಿ. ಎಲ್ಲರೂ ಮುಕ್ಕೊಂಡಿರ್ತಾರೆ. ಈಗ ಅವ್ರು ಕೂಡ ಹೋದ್ರೆ ಅಂದ್ರೆ ಹೊಸರು ಗಲಾಟೆ ಎಬ್ಬಿಸ್ತದ. ಮತ್ತು ನೀವು ಅವ್ರು ಕೂಡ ಶೇರ್ ಆಗ್ತೀರಿ, ಮತ್ತು ಎಲ್ಲರೂ ಬೈತಾರೆ ನೋಡಿ. ಸುಮ್ಮ ಕುಂದಿರ್ಬೇಕು. ಈಗ ಅಪಾರ್ಟ್ಮೆಂಟ್ ಐತಿದು, ಸ್ವಂತ ಮನೆ ಅಂದ್ರೂ ಎಲ್ಲ ತಿಳಿದು ನಡಿಬೇಕು. ಗಲಾಟೆ ಮಾಡಿದ್ರೆ ಎಲ್ಲರೂ ಈಗ ಮುಕ್ಕೊಂಡಿರ್ತಾರೆ. ಸ್ವಲ್ಪ 4 ಸುಮಾರು ಹೋಗತ್ತೀರಿ ಊಟ ಗೀಟ ಮಾಡಿ. ಹಾಂ ಶಾಣೆ ಅಲ್ಲ ನಮ್ಮ ಯಾಕ್ಟೆ ಫಿಕ್ಟ್ಯಾ ಇಬ್ಬರು ಹೋಗತ್ರಿ. ಆಮೇಲೆ ಫ್ರೆಂಡ್ಸ ಚಹಾ ಕುಡ್ದಿಲ್ಲ ಇವತ್ತಂದ್ರೂ. ಯಪ್ಪ ನೋಡ್ರಿ ಹೆಂಗಾಗುತ್ತೆ.
ನಾವು ಚಹಾ ಕುಡಿಯೋರಪ್ಪ ಅಂತಂದ್ರೆ ಆ ಟೈಪಿಗೆ ಕುಡ್ದಿಲ್ಲ ಒತ್ತಿ ಕುಡ್ದಿಲ್ಲ ಅಂದ್ರೆ ಹೆಂಗೆ ಅನ್ಸುತ್ತೆ ಹಂಗೆ ದಾರು ಕುಡಿಯೋರಿಗೆ ಅನಿಸಿರ್ಬೋದಲ್ಲ ನಾನು ಅನ್ಕೋತೀನಿ ನೋಡಿರಿ. ಹೆಣ್ಮಕ್ಳಾಗಿ ಗಂಡು ಮಕ್ಳಾಗಲಿ ಯಾವುದೇ ಇರ್ಲಕ್ಕ ಚಟ ಅಂದ್ರೆ ಭಾಳ ಸುಮಾರು ನೋಡೋದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು. ಹಾಗೇನೆ ಫ್ರೆಂಡ್ಸ ಇರೋಷ್ಟೆಲ್ಲ ಬಾಂಡೆ ಎಲ್ಲ ತಿಕ್ಕಿ ನೋಡ್ರಿ ಸ್ವಲ್ಪ ಜಾಸ್ತಿನೇ ಅದಾವೆ. ನನ್ನ ಮಗಳು ತಿಕ್ಕಿರ್ ನಾಲ್ಕು ಇರ್ತಾವೆ, ಅಷ್ಟ್ರ ಪೂರ್ತಿ ತಿಕ್ಕಿರ್ತಾಳೆ. ಅವಕ್ಕೇನು ಗೊತ್ತ್ರಿ ಪಾಪ ಅಷ್ಟಾದ್ರೂ ಮಾಡ್ತಾರೆ ಬೆಟರ್. ಸ್ವಲ್ಪ ಅಕ್ಕಿ ಡಬ್ಬಿ ಖಾಲಿ ಆಗಿತ್ತು ನೋಡ್ರಿ, ಅದನ್ನೆಲ್ಲ ತೊಳೆದು ಪ್ರತಿ ತಿಂಗಳು ನಾನು ಯಾವುದೇ ಕಿರಾಣಿ ಮಾಲ್ ಇರಲ್ಲಕ್ಕ ಆ ಡಬ್ಬಿ ಖಾಲಿ ಆದ್ಬಿಟ್ಟೆ ನಾನು ತಿಂಗಳಿಗೆ ಪೂರ್ತಿಯಾಗಿ ಎಷ್ಟು ಬೇಕು ಅಷ್ಟು ತರಿಸಿರ್ತೀನಿ. ಅದನ್ನೆಲ್ಲ ಕ್ಲೀನಾಗಿ ತೊಳೆದು ಒಣಗಿಸಿ ಆಮೇಲೆ ಎಲ್ಲ ನಾನು ಸ್ಟೋರ್ ಮಾಡ್ತೀನಿ ನೋಡ್ರಿ. ಒಳ್ಳೆ ನಾ ಇದನ್ನು ಮಾಡಿಸಿದ್ನಾಗ ಯಾವ ಥರ ಪ್ಲ್ಯಾನಿಂಗ್ ಮಾಡೀನಿ ಅಂತಂದ್ರೆ ಒಂದು ಡಬ್ಬಿ ಬೇಕಂದ್ರೆ ಒಂದು ಡಬ್ಬಿನೇ ಕೈಯಾಗಿ ತೊಗೋಬೇಕು ನಾನು. ಮತ್ತು ಈ ಕಡೆ ಸರಿಸಿ ಆ ಕಡೆ ಸರಿಸಿ ಮುಂದಿಟ್ಟು ಹಿಂದಿಟ್ಟು ಆ ಥರದ್ದು ಬೇಡ ಅಂತೇಳಿ ನಾನು ಕರೆಕ್ಟಾಗಿ ಒಂದು ಅರ್ಧ ಫೂಟ್ನಷ್ಟೇ ಮಾಡಿಸಿ ನೋಡ್ರಿ ಫ್ರೆಂಡ್ಸನ್ನ. ಒಂದು ಫೂಟ್ ಅಂತ ಅನ್ಕೋರಿ. ಮಾಡಿಸುವಾಗೆಲ್ಲ ಗೊತ್ತಿರ್ತೈತಿ, ಈಗ ನೆನಪರ್ಬಿಟ್ಟೈತೆ ನೋಡ್ರಿ. ಕರೆಕ್ಟಾಗಿ ಬೇಕಂದ್ರೆ ಸ್ಟೀಲಿನ ಡಬ್ಬಿ ಒಂದು ತೊಗೊಂಡಂದ್ರೆ ಒಂದೇ ತೊಗೋಬೇಕು. ಪ್ಲಾಸ್ಟಿಕ್ ಡಬ್ಬಿ ಎಲ್ಲ ಬೆಳೆಗಳು ಕಾಣಿಸ್ತಾವೆ. ಹಾಗಾಗಿ ಈ ಥರ ನೀಟಾಗಿ ಮಾಡ್ಕೊಂಡು ನೋಡ್ರಿ. ಹೊಸ ಮನೆ ಕಟ್ಸೋರು ಈ ಥರ ಪ್ಲ್ಯಾನಿಂಗ್ ಮಾಡ್ಕೋರಿ. ನಿಮ್ಗೆ ಜಾಸ್ತಿ ಇನ್ನೂ ಏನೋ ಬೇಕಾಗಿತ್ತಂದ್ರೆ ಫುಲ್ ಈ ಥರ ನಿಮ್ಮ ಸಿಸ್ಟಮ್ ನಿಮ್ಮ ಮನೆ ಜಾಗಿಗೆ ಹೆಂಗೆ ಇರ್ತೈತಲ್ಲ ಹಂಗೆ ನೀವು ಮಾಡ್ಕೋಬೋದು. ಇಲ್ಲಿ ನಮ್ಮ ಮನೆಯವರ ಸೋದರತ್ತೆ ಮಗಳು ಬಂದಿದ್ರು ಫ್ರೆಂಡ್ಸ. ಮತ್ತು ಅವರು ನಮ್ಮ ವಿಡಿಯೋ ನೋಡ್ತಾರಂತ. ಅವ್ರು ಇನ್ನೂ ಜಳಕದೆಲ್ಲ ಮಾಡಿರಲಿಲ್ಲ. ಹಾಗಾಗಿ ಮತ್ತೆ ಸಾಯಂಕಾಲದ್ರೆ ಯಾವಾಗಾರ ತೊಗೊರವ ವಿಡಿಯೋ ಸದ್ಯಕ್ಕಿನ್ನ ನಾನು ಮೈ ತೊಗೊಂಡಿಲ್ಲ ಅಂದರು. ನಂದು ಜಳಕಿಲ್ಲ ಫ್ರೆಂಡ್ಸ. ಸ್ವಲ್ಪ ಕೂತು ಮಾತಾಡಿದ್ರು. ಇವಾಗ ಸ್ವಲ್ಪ ಶೇವು ಏನೋ ಸ್ವೀಟ್ ತೊಗೊಂಡು ಬಂದಿದ್ದಾರೆ. ಯಜಮಾನ್ರು ನಿನ್ನೆಲ್ಲಿ ಮಂತಂದು ಬಾಳೆಹಣ್ಣು ಇನ್ನೂ ನಮ್ಮ ಮನೆ ಹಾಗೆ ಅದಾವೆ ನೋಡ್ರಿ. ಒಂದೊಂದು ಸರಿ ಅಪರೂಪ ಆಗ್ತಾವೆ, ಒಂದೊಂದು ಸರಿ ಹಾಕೋ ತಿನ್ನಾಕನೇ ಒಲ್ಲ ಅನಿಸ್ಬಿಡ್ತೈತಿ. ಇಷ್ಟು ಬಾಂಡೆ ತಿಕ್ಕವೆಲ್ಲನೂ ಆಗ್ಬಿಟ್ಟವು. ಆಮೇಲೆ ಇಲ್ಲಿ ಬಾಜುಕಿನ ಆಂಟಿ ಇಡ್ಲಿ ಮಾಡಿದ್ರಂತ ಇಡ್ಲಿ ಸಾಂಬಾರು ಕೊಟ್ಟು ಹೋಗ್ಯಾರ ನೋಡ್ರಿ. ಮಕ್ಕಳು ತಿನ್ನೋ ಅಂದೆ ನಮ್ಮದು ನಾಷ್ಟ ಆಗಿತ್ತಲ್ಲ ಹಂಗಾಗಿ ಅವರು ಒಲ್ಲೆ ಅಂದರು. ಆಮೇಲೆ ಊಟ ಟೈಮ್ದಾಗ ತಿಂದ್ರಾಯ್ತು ಅಂತೇಳಿ ಬಿಟ್ಟಿನಿ. ಬಾಂಡೆ ತಿಕ್ಕಿದ್ನಂದ್ರೆ ಎಲ್ಲ ತೆಗೆಸ್ಕೊಂಡ್ಬಿಡ್ತೀನಿ ನೋಡ್ರಿ. ನೈಟಿ ಸ್ವಲ್ಪ ಹೈಟ್ ಇರೋದ್ರಿಂದ ಹಂಗಾಗಿ ಎಲ್ಲ ತೆಗೆಸ್ಕೊಂಡ್ಬಿಡ್ತೀನಿ. ಇದೆಲ್ಲ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ. ಬಾಂಡೆ ತಿಕ್ಕಿನೇ ಮೈ ತೊಗೊಂಡ್ರಾಯ್ತಂತ ಹಂಗೆ ಕೂತೀನಿ. ಈ ಸದ್ಯಕ್ಕೆ ನೋಡ್ರಿ ನೀನು ಏನು ತೊಗೊಂಡ್ಬಂದಿ ಅಂತೇಳಿ ನಿಮ್ಗೆ ತೋರಿಸ್ತೀನಿ. ನಾನೇನೋ ಅನ್ಕೊಂಡಿದ್ದೆ, ಬಟ್ ಅದೇನೋ ಆಯಿತು. ಯಜಮಾನ್ರಿಗೆ ಈ ಥರದ್ದೊಂದು ಶರ್ಟ್ ತೊಗೊಂಡು ನೋಡ್ರಿ. ನೀವು ಅದು ನೋಡುವಾಗ ಹಾಕಿರ್ತೀನಿ ವಿಡಿಯೋ. ಈ ಥರದ ಒಂದು ಶರ್ಟ್ ತೊಗೊಂಡು ನೋಡ್ರಿ. ಆರೆಂಜ್ ಕಲರ್ದೊಳಗೆ ಬರ್ತೈತಿ ಇದು. ಸಾರಿ ಲೈಟ್ ಪಿಂಕ್ನು ಅಂತ ಹೇಳ್ಬೋದು ನೋಡ್ರಿ. ಈ ಥರದೊಂದು ಶರ್ಟ್ ಜೊತೆಗೆ ಇದು ಒಂದು ನೋಡ್ರಿ. ಮಗಳಿಗೆ ಈ ಥರದೊಂದು ಟಾಪ್ ತೊಗೊಂಡು ನೋಡ್ರಿ ಫ್ರೆಂಡ್ಸ್. ಭಾಳ ಕೈಯಾಗ ಚಂದ ಐತ್ರಿ. ಲೈಟ್ ಕಲರ್ ಪಿಂಕ್ ಐತಿ ಮತ್ತು ವೈಟ್ ಕಲರ್ ಲೈನಿಂಗ್ ಬಂದಾವ. ಚೆನ್ನಾಗೈತ್ರಿ ಫ್ರೆಂಡ್ಸ್. ನೋಡ್ರಿ ಈ ಥರ ದಿಲ್ ಶೇಪ್ ಈ ಥರ ಪಿಂಕ್ ಕಲರ್ದೊಳಗೆ ಈ ಥರ ಡಿಸೈನ್ ಐತಿ. ಬಟ್ ಅದು ವಿಡಿಯೋದಾಗ ಸ್ವಲ್ಪ ಲೈಟ್ ಜಾಸ್ತಿ ಕಾಣತೈತ್ರಿ. ಅಷ್ಟೊಂದೇನು ಲೈಟ್ ಕಲರ್ ಇಲ್ಲ. ಬಟ್ ಆಗಿನ ಕಲರಿಗೆ ಸೂಟ್ ಆಗೋ ಥರ ಐತ್ರಿ. ಜೀನ್ಸ್ ಪ್ಯಾಂಟ್ ಲೆಗ್ಗಿನ್ಸ್ ಜೊತೆಗೆ ಹಾಕೊಳಕ್ಕೆ ಬರ್ತದೆ ಅಂತೇಳಿ ಇದೊಂದು ತೊಗೊಂಡು ಬಂದೀನಿ. ನಿಮ್ಗೆ ಹೇಳಿದೆ ನಂದು ಐಡಿಯಾನೇ ಬೇರೆ ಇತ್ತು, ಅದೊಂದನೇ ಬೇರೆ ಆಗೈತೆ ಅಂತೇಳಿ. ಹಂಗೆ ಆಗ್ತಾವೆ ನೋಡ್ರಿ. ಸೊ ಇದೊಂದು ಟಿ ಶರ್ಟ್ ತೊಗೊಂಬಂದೀನಿ. ಮತ್ತು ಇದೊಂದು ಟಿ ಶರ್ಟ್ ತೊಗೊಂಡಿನಿ ಕಾಟನ್ ಕ್ಯಾಂಡಿ ಅಂತೇಳಿ ಫುಲ್ ಸ್ಮೂತ್ ಅಂದ್ರೆ ಸ್ಮೂತ್. ಸೊ ಹಾಗಾಗಿ ಇದೊಂದು ಟಿ ಶರ್ಟ್ ತೊಗೊಂಡು ಬಂದೀನಿ. ಇದು ಪಿಲ್ಲೋಗೆ ಬಂದ್ರೆ ಪಿಲ್ಲೋ ಹಾಕೊಳಕ್ರಿ, ಸ್ನೇಹ ಬಂದ್ರೆ ಸ್ನೇಹ ಹಾಕೊಳಕ್ಕ. ಇಬ್ರಿಗೂ ಬರ್ತೈತೆ, ಇಬ್ರಿಗೂ ಇನ್ನೂ ಯೂಸ್ ಮಾಡ್ಬೋದು. ಅದಕ್ಕಂತೇಳಿ ತೊಗೊಂಡು ಬಂದೀನಿ. ಆಮೇಲೆ ಇದು ಬ್ಲೌಸ್ ನೋಡ್ರಿ ಫ್ರೆಂಡ್ಸ್, ರೆಡಿಮೇಡ್ ಬ್ಲೌಸ್ ಸ್ನೇಹಾಗ ಈ ಥರದ ಬ್ಲೌಸ್ ತೊಗೊಂಡು ಬಂದಿ ನೋಡ್ರಿ. ಈ ಥರ ಸ್ಲೀವ್ ಬರ್ತೈತಿ. ಸ್ಲೀವಿಗೆಲ್ಲ ಈ ಥರ ಡಿಸೈನ್ ಐತಿ. ಫುಲ್ ಮಸ್ತ್ ಐತ್ರಿ ಫ್ರೆಂಡ್ಸ್. ನೋಡ್ರಿ ಶೈನಿಂಗ್ ಗ್ರೀನ್ ಕಲರ್ದಾಗ ಬರ್ತೈತ್ರಿ. ಗ್ರೀನ್ ಅಂದ್ರೂ ಹಿಂಗೆ ಗಿಳಿ ಹೆಸರು ಅಂತಲ್ಲ, ಹಸಿರಿನೊಳಗೆ ಬರ್ತೈತ್ರಿ ಫ್ರೆಂಡ್ಸ್. ಎಲ್ಲ ಸೀರೆಗಳನ್ನು ಮ್ಯಾಚಿಂಗ್ ಮಾಡ್ಕೋಬಹುದು. ಈ ಲೈಟ್ ವೇಟ್ ಸೀರೆಗಳು ಈ ಥರ ಇರ್ತಾವಲ್ಲ ಆ ಥರದ್ದೆಲ್ಲದಕ್ಕೂ ಮ್ಯಾಚಿಂಗ್ ಮಾಡ್ಕೋಬಹುದು. ಇದು ಫ್ರಂಟ್ ಮತ್ತು ಇದು ಬ್ಯಾಕ್. ಮಸ್ತ್ ಐತ್ರಿ. ಇದಂತೂ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು. ಸೂಪರ್ ಐತೆ ನೋಡ್ರಿ. ಇಲ್ಲಿ ನಾಳೆದಾರ ಬಂದಾರ ಕೆಟ್ಟ ಗಲಾಟೆ ಎಬ್ಸ್ಯಾರ ಅವರು. ಜೊತೆಗೆ ಈ ಥರದ್ದು ವೇಲ್ ತೊಗೊಂಡು ಬಂದಿ ನೋಡ್ರಿ. ಈ ಥರ ಸೈಡಿಗೆ ಹಾಕೊಂತಾರಲ್ಲ ಈ ಥರದ್ದು ವೇಲ ನನಗೊಂದು ನನ್ನ ಮಗಳಿಗೆ ಒಂದು 2 ತೊಗೊಂಡು ಬಂದಿ. ಫಂಕ್ಷನ್ದಾಗ ಹಾಕೊಂಡು ಬರ್ತದೆ ಅಂತೇಳಿ. ಅಮ್ಮ ಇಲ್ಲಿ ಮೊಬಟ್ಟಿತ್ತಲ್ಲ ಇದ್ರೊಳಗೆ ಒಳದ್ರೊಳಗೆ ಇಟ್ಟಿ ನಾನು. ಇದ್ರೊಳಗೆ ಐತಾ ಇದು ನೋಡ್ರಿ. ಈ ಥರದ್ದು 2 ಕಿವಿ ಹಾಕೊಳಕ ವೇಲ್ ತೊಗೊಂಡು ಈ ಥರದ್ದು ಭಾಳ ಇಷ್ಟ ಆಗ್ತಾವ್ರಿ ನನಗಂತೂ. ಹೀಗಾಗಿ ಸುಮ್ಮನೆ ಖಾಲಿ ಟೈಮ್ದಾಗ ತೊಗೊಂಡು ರೊಕ್ಕ ವೇಸ್ಟ್ ಮಾಡೋಕೆ ಹೋಗಲ್ರಿ. ಅದಕ್ಕೊಂದು ಸಮಯ ಸಂದರ್ಭ ಬಂದಾಗ ತೊಗೊಂಡ್ರು ಚಲೋ ಅಂತೇಳಿ
ಅನಿಸಿ ತೊಗೊಂಡಿ ನೋಡಿರಿ. ಮಗಳಿಗೆ ಒಂದ್ಸರಿ ತೊಗೊಂಡ್ಬಿಟ್ರೆ ಆಯ್ತು ರೀ ಇವು ಫಿಕ್ಸ್. ಮತ್ತು ಅದ್ರ ಮಗನಿಗೆ ಈ ಥರ ಒಂದು ಮೂಗ್ಬಟ್ಟು ತೊಗೊಂಬಂದೀನಿ ರೀ. ಈ ಥರದ್ದು ಮೂಗ್ಬಟ್ಟ. ಸೊ ಇದು ಸಿಂಪಲ್ಲಾಗಿ ವೇರ್ ಮಾಡ್ಕೋಬೋದು ನೋಡ್ರಿ, ಜಾಸ್ತಿ ಟೈಮನ್ನು ನೀಡಂಗಿಲ್ಲ. ಈಗ ಓಲ್ ಇಲ್ಲ ಅಂದ್ರೂ ಕೂಡ ಯೂಸ್ ಮಾಡ್ಕೋಬೋದು ಈ ಥರ. ತೋರಿಸ್ತೀನಿ ನಿಮ್ಗಾಗಲೇ ಹಾಕ್ಕೊಂಡಿದ್ದೆ ಅಂತ ಚಂದ. ಮ್ಯಾಗ ಒಂದು ಆಲ್ರೆಡಿ ಐತೆ ನೋಡ್ರಿ, ಹಾಗಾಗಿ ಅಷ್ಟು ಇದು ಅನ್ಸಲ್ಲ ಆಗೈತಿ ನೋಡ್ರಿ. ಈ ಥರ ಇನ್ನೂ ನೀಟಾಗಿ ಹಾಕ್ಕೋಬೋದು ಈ ಥರದ್ದು. ನನ್ನ ಮಗಳು ಹಾಕೊಂಡ್ರೆ ಅಕ್ಕಿ ಹಾಕೋತಾಳೆ, ಇಲ್ಲಿಗೆ ನಾನು ಯೂಸ್ ಮಾಡ್ತೀನಿ. ನತ್ತೂ ಅದಾವ್ರಿ ಫ್ರೆಂಡ್ಸ್, ಆಕಿ ಯಾವ್ದು ಇಷ್ಟಪಡ್ತಾಳೆ ಆಕಿನ ಚಾಯ್ಸಿಂಗ್ ತಕ್ಕಂಗೆ ಆಕಿ ಹಾಕೋಬೋದು ನೋಡ್ರಿ ಫ್ರೆಂಡ್ಸ. ಈ ಥರದ್ದು ತೊಗೋಬೇಕನ್ನೋದು ಭಾಳ ದಿನದಿಂದ ಆಸೆ ಐತಿ ನನಗೆ. ಇಬ್ಬರದಾಗ ಒಬ್ಬರು ಯೂಸ್ ಮಾಡ್ಕೋಬೋದು. ಕರೆಕ್ಟ್ ಇನ್ನೂ ಸ್ವಲ್ಪ ಮೇಲ್ಗಡೆ ಬರ್ತದೆ ಇದು, ಅಂದರೆ ಇದು ಇರೋದ್ರಿಂದ ಈ ಥರ ಬರ್ತೈತೆ ನೋಡ್ರಿ. ಸೀರಿಯಲ್ದಾಗ ಅದೆಲ್ಲ ನೋಡ್ತಿದ್ನಲ್ಲ, ಖುಷಿ ಅಂತ ಅನಿಸ್ತಿತ್ತು, ಹಾಗಾಗಿ ಇದೊಂದು ಮೂಗ್ಬಟ್ಟೆ ತೊಗೊಂಡು ಬಂದಿದ್ದೀನಿ ನೋಡ್ರಿ ಫ್ರೆಂಡ್ಸ. ಇಷ್ಟೇ ರೀ, ಮತ್ತು ನಾನೇನು ಜಾಸ್ತಿ ಶಾಪಿಂಗ್ ಅದು ಏನು ಮಾಡೋದಕ್ಕೆ ಹೋಗಿಲ್ಲ. ಇಷ್ಟೇ ತೊಗೊಂಡು ಬಂದಿ ನೋಡ್ರಿ ಫ್ರೆಂಡ್ಸ. ಸೊ ಫಂಕ್ಷನ್ ಯಾವಾಗೈತಿ, ಯಾವ ಡೇಟಿಗೆ ಐತೆ ಅಂತೇಳಿ ನಾನು ಇನ್ನೂ ಹೇಳಂಗಿಲ್ಲ ಅಂತೇಳಿನಿ. ಹತ್ರ ಬಂದಾಗ ಹೇಳ್ತೀನಿ. ನಾನು ಸಿಂಪಲ್ ಆಗಿನೇ ನಮ್ಗೆ ಹೆಂಗೆ ನಮ್ದು ಎಷ್ಟು ಐತಿ ಸದ್ಯಕ್ಕೆ ಅಷ್ಟರೊಳಗೆ ಮಾಡ್ಬೇಕಂತ ಅನ್ಕೊಂಡಿನಿ. ಲಾಸ್ಟ್ ಟೈಮ ನಮ್ಮ ಮನೆ ಓಪನಿಂಗ್ ಮಾಡ್ಬೇಕಾದ್ರೆ ಅವಾಗೂ ಕೂಡ ನನ್ನ ಕರೆದಿದ್ದೆ ಕೆಲವರನ್ನ. ಇನ್ನೂ ತುಂಬ ಜನರಿಗೆ ನನ್ನ ಮಗಳದ ಫಂಕ್ಷನ್ ಮಾಡುವಾಗ ಕರಿತೀನಿ ಅಂತ ಹೇಳಿದ್ದೆ. ಬಟ್ ಈ ಸದ್ಯಕ್ಕೆ ನಮ್ದು ಆ ಕಡೆ ಕೂಡ ತೊಗೊಂಡವನು ಭಾಳ ಅದಾವ್ರಿ ಫ್ರೆಂಡ್ಸ್. ಅದಕ್ಕೋಸ್ಕರ ತೀರಾ ಆಡಂಬರ ಏನಂತಿಗೆ ಸಂಘ ಹಿಂಗೆ ನಾವೇನು ಮಾಡಕ್ಕೆ ಹೊಂಟಿಲ್ಲ. ಬಟ್ ತೀರಾ ಹಿಂಗೆ ಏನು ಮಾಡಿಲ್ಲ ಅನ್ನಂಗೂ ಅಂತಲ್ಲ, ನಮ್ಮ ಬಜೆಟ್ಗೆ ಯಾವ ಥರ ನಮ್ಗೆ ಸಾಧ್ಯ ಆಗುತ್ತಾ ಅಷ್ಟ್ರ ಮಟ್ಟಿಗೆ ನಮ್ಮ ಮಗಳು ಖುಷಿಗೆ, ನಮ್ಮ ಮಕ್ಕಳು ಖುಷಿಗೆ ನಾವು ಮಾಡಕತ್ತೀವಿ ನೋಡ್ರಿ. ಯಾವುದರಲ್ಲಕ್ಕ ಮತ್ತು ಹೋಗಿರುವಂಥ ಸಮಯಗಳು ಸಂದರ್ಭಗಳು ಒನ್ ಟೈಮ್ ಬರೋವು ಮತ್ತು ಲೈಫ್ ಲಾಂಗ್ ಮತ್ತು ಅದನ್ನು ಹಳೆಳೆ ಮಾಡ್ಕೊಳೋದಕ್ಕಿಂತ ಇರೋದ್ರೊಳಗನೆ ಖುಷಿಯಾಗಿ ನಮ್ದು ಎಷ್ಟು ಐತಲ್ಲ ಅಷ್ಟು ಫ್ರೆಂಡ್ಲಿಯಾಗಿ ಖುಷಿಯಾಗಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರನ್ನೂ ಕೂಡ ಕರೆದು ಮಾಡಿ ಮಾಡ್ಬೇಕಂತ ಅನ್ಕೊಂಡಿನಿ. ಎಲ್ಲವೂ ಕೂಡ ಸುಸೂತ್ರವಾಗಿ ಆಗಲಿ ಅಂತೇಳಿ ನೀವು ಕೂಡ ಹಾರೈಸ್ರಿ. ಸೊ ವಿಘ್ನ ನಿವಾರಕ ವಿಘ್ನೇಶ್ವರನ ಒಂದು ಆಶೀರ್ವಾದ ನಿಮ್ಮೆಲ್ಲರ ಮ್ಯಾಗ ಇರಲಿ ಅಂತ ಹೇಳ್ತೀನಿ. ಈ ಎಳೆ ಅದ ನೋಡ್ರಿ, ಈ ಎಳೆ ನಮ್ಮ ನಾತ್ನಿ ಮಂದತಯ್ಯ ಅಂತದಾರ, ಅವ್ರ ಮಗ ರೀ. ಪಾರು ಮಮ್ಮಿದು ಹೆಣ್ಣು ಮೊಮ್ಮಗ ನೋಡ್ರಿ ಫ್ರೆಂಡ್ಸ್. ನನ್ಕಿನ ಎತ್ತರಕ್ಕಾಗಿ ನಮ್ಮ ಸ್ನೇಹನ್ಕಿನ 6 ತಿಂಗಳು ಅಷ್ಟೇ ದೊಡ್ಡವ್ರಿ. ಇವ ಸಣ್ಣ ಅದ ನೋಡ್ರಿ, ಇವ ಸಣ್ಣ ಅದನ. ಕಿಸ್ಗ್ಯಾ ಸದ್ಯಕ್ಕೆ ಆಡಾಡ್ತಾರಿ, ಮಂದೆಲ್ಲ ಮುಕ್ಕೊಂಡಿರ್ತಾರೆ, ಡಿಸ್ಟರ್ಬ್ ಮಾಡ್ಬೇಡ್ರಿ ಅಂತ ಕೇಸಿ ಹೇಳಾಕತ್ತೀನಿ. ಹಂಗಾಗಿ ಇಲ್ಲೇ ಮನೆ ಸೈಲೆಂಟ್ ಆಗಿ ಕುಂತಾರಿ ಫ್ರೆಂಡ್ಸ್. ಗಲಾಟೆ ಮಾಡ್ತಾರ ಹುಡುಗರು, ಇನ್ನ ಆಕಿ ಹುಡುಗಿ ಏನ ಮಾಡಲ್ರಿ. 3 ಕುತ್ತಾವಲ್ಲ ತ್ರಿಮೂರ್ತಿಗಳು, 3 ಮಂಗ್ಯಗಳು ಮಾಡ್ದಂಗ ಮಾಡ್ತಾರ. ಇವ್ರೆಲ್ಲ ರೀಲ್ಸ್ ಮಾಡ್ತಾರಂತ ಮಾಡಿ ಮಮ್ಮಿ ಅದಕ್ಕೆ ರೀಲ್ಸ್ ಮಾಡ್ತೀನಿ ಮಮ್ಮಿ, ನಾವು ಸಾಂಗ್ ಅಂತ ಬಂದಾರ ಕುಂಡ್ರಸ್ ಅಂತ ತಗೊಂಡೀನಿ. ಸೊ ನಂದು ಇನ್ನ ಸ್ನಾನ ಅದು ಏನಾಗಿಲ್ಲ, ಅದಕ್ಕೆ ಎಲ್ಲ ಜಾಸ್ತಿ ಈಗ ಮಾಡಿ ನನಗೂ ಮಾಡಕ್ ಸ್ವಲ್ಪ ಆರಾಮ್ಸೆ ಬೇಕು ನೋಡ್ರಿ ಟೈಮ್. ಅದಕ್ಕಂತೇಳಿ ಅಡಿಗೆನು ಇನ್ನೊಂಚೂರು ಉಳ್ದೈತಿ, ಅದನ್ನೆಲ್ಲ ಮಾಡ್ಕೊಂಡು ಹಳೆದರ್ದು ರೀಲ್ಸ್ ಹಾಕ್ತೀನಿ. ಹೆಂಗ್ ಬರ್ತಾವು ನೋಡಿದ್ಮೇಲೆ ಕಮೆಂಟ್ ಮಾಡಿ ಹೇಳ್ರಿ. ಇಷ್ಟ ನೋಡಿ ಫ್ರೆಂಡ್ಸ್, ಈ ಬ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದೇ ತರದ ನೆಕ್ಸ್ಟ್ ಬ್ಲಾಗ್ ಸಿಗೋಣ. ಬಾಯ್ ಬಾಯ್.